ನಮಸ್ಕಾರ ವೀಕ್ಷಕರೇ, ನೀವು KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಕೆಲಸ ಮಾಡುತ್ತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಹೌದು, KSRTC ನೌಕರರ ಭವಿಷ್ಯ ನಿಧಿ ಅಂದರೆ PF ಹಣವನ್ನು ಮುಂಗಡವಾಗಿ ಪಡೆಯುವ ನಿಯಮಗಳಲ್ಲಿ ಈಗ ಭಾರೀ ಬದಲಾವಣೆಯಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಅಡಿಯಲ್ಲಿ ದಿನಾಂಕ 10/8/2026ರಂದು KSRTC ಹೊಸ ಸುತ್ತೋಲೆಯನ್ನು ಹೊರಡಿಸಿದೆ. ಹಳೆಯ ನಿಯಮಗಳು ರದ್ದಾಗಿವೆ, ಹೊಸ ನಿಯಮಗಳು ಜಾರಿಗೆ ಬಂದಿವೆ. ಹಾಗಾದರೆ ಇನ್ನು ಮುಂದೆ ನೀವು ಮನೆ ಕಟ್ಟಲು, ಮದುವೆಗೆ ಅಥವಾ ಮೆಡಿಕಲ್ ಎಮರ್ಜೆನ್ಸಿಗೆ PF ಹಣ ಪಡೆಯುವುದು ಹೇಗೆ? ಏನೆಲ್ಲ ಬದಲಾವಣೆಗಳಾಗಿವೆ? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೆಯದಾಗಿ ಒಳ್ಳೆಯ ಸುದ್ದಿ ಏನೆಂದರೆ, ನೀವು ಕೆಲವು ನಿರ್ದಿಷ್ಟ ಕಾರಣಗಳಿಗಾಗಿ ನಿಮ್ಮ PF ಖಾತೆಯಿಂದ ಮುಂಗಡ ಹಣವನ್ನು ಪಡೆಯಬಹುದು. ಆದರೆ ಇದಕ್ಕೆ ಕನಿಷ್ಠ 12 ತಿಂಗಳ ಸೇವೆ ಅಂದರೆ 1 ವರ್ಷದ ಸರ್ವಿಸ್ ಪೂರೈಸಿರುವುದು ಕಡ್ಡಾಯ. ಯಾವೆಲ್ಲ ಕಾರಣಗಳಿಗೆ ಹಣ ಪಡೆಯಬಹುದು ಗೊತ್ತಾ? ಮೊದಲನೆಯದಾಗಿ ವಸತಿ ಸಂಬಂಧಿತ ಮುಂಗಡ, ಹೌಸಿಂಗ್ ಅಡ್ವಾನ್ಸ್. ನೀವು ಹೊಸ ಮನೆ ಅಥವಾ ಸೈಟ್ ಖರೀದಿಸಲು, ಮನೆ ಕಟ್ಟಲು ಅಥವಾ ಹಳೆಯ ಮನೆ ರಿಪೇರಿ ಮಾಡಲು ಹಣ ಪಡೆಯಬಹುದು. ನಿಮ್ಮ ಸಂಪೂರ್ಣ ಸೇವಾ ಅವಧಿಯಲ್ಲಿ ಗರಿಷ್ಠ 5 ಬಾರಿ ಮಾತ್ರ ಈ ಅವಕಾಶ ಬಳಸಬಹುದು. ಎರಡನೆಯದಾಗಿ ವೈದ್ಯಕೀಯ ಮುಂಗಡ. ನಿಮಗೆ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಆಸ್ಪತ್ರೆ ಖರ್ಚಿಗಾಗಿ ಈ ಹಣ ಪಡೆಯಬಹುದು. ಎರಡನೆಯದಾಗಿ ವಿದ್ಯಾಭ್ಯಾಸಕ್ಕಾಗಿ. ನಿಮ್ಮ ಅಥವಾ ನಿಮ್ಮ ಮಕ್ಕಳ ಓದಿಗಾಗಿ ಈ ಹಣ ಪಡೆಯಬಹುದು. ಸರ್ವಿಸ್ನಲ್ಲಿ ಗರಿಷ್ಠ 10 ಬಾರಿ ಈ ಮುಂಗಡ ಪಡೆಯಲು ಅವಕಾಶವಿದೆ. ನಾಲ್ಕನೆಯದಾಗಿ ವಿವಾಹ ಮುಂಗಡ. ನಿಮ್ಮ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಮದುವೆಗಾಗಿ ಹಣ ಪಡೆಯಬಹುದು. ಇದನ್ನು ಸರ್ವಿಸ್ನಲ್ಲಿ ಗರಿಷ್ಠ 5 ಬಾರಿ ಮಾತ್ರ ಪಡೆಯಬಹುದು. ಇಲ್ಲಿ ನೀವು ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶವೆಂದರೆ, ಈ ಮೇಲಿನ ಯಾವುದೇ ಕಾರಣಕ್ಕೂ ನೀವು ನಿಮ್ಮ PF ಖಾತೆಯಲ್ಲಿರುವ ಒಟ್ಟು ಹಣದ 25% ಮಾತ್ರ ಪಡೆಯಬಹುದು. ಉದ್ಯೋಗಿ ಮತ್ತು ಉದ್ಯೋಗದಾತರ ವಂತಿಕೆ ಸೇರಿ. ಮತ್ತು ಈ ಪಡೆದ ಹಣವನ್ನು ನೀವು ಮರಳಿ ಪಾವತಿಸುವಂತಿಲ್ಲ, ನಾನ್ ರೀಫಂಡಬಲ್ ಆಗಿರುತ್ತದೆ. ಈಗ ನಿರಾಸೆ ಮೂಡಿಸುವ ಅಥವಾ ರದ್ದಾಗಿರುವ ನಿಯಮಗಳ ಬಗ್ಗೆ ನೋಡೋಣ. ಹಿಂದಿರುಗಿಸುವ ಮುಂಗಡ ರದ್ದು. ಹೌದು, ಈ ಹಿಂದೆ ಹಿಂದಿರುಗಿಸುವ ಮುಂಗಡ ಸೌಲಭ್ಯವನ್ನು ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ. ಆಗಸ್ಟ್ 2026ರಿಂದ ಯಾವುದೇ ಕಡಿತ ಇರುವುದಿಲ್ಲ. ನಿವೃತ್ತಿ ಪೂರ್ವ 90% ಮುಂಗಡ ರದ್ದು. ರಿಟೈರ್ಮೆಂಟ್ಗಿಂತ ಮುಂಚೆ 90% PF ಹಣ ಡ್ರಾ ಮಾಡುವ ಅವಕಾಶವನ್ನು ಕೂಡ ಈಗ ಹಿಂಪಡೆಯಲಾಗಿದೆ. VPF ನಿಯಮ ಬದಲು. ಐಚ್ಛಿಕ ಭವಿಷ್ಯ ನಿಧಿ, ವಾಲಂಟರಿ ಪ್ರಾವಿಡೆಂಟ್ ಫಂಡ್. ಹಿಂದೆ 80% ಹಣ ಪಡೆಯಬಹುದಿತ್ತು, ಈಗ ಅದನ್ನು ಕೂಡ 75%ಕ್ಕೆ ಇಳಿಸಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ, ನೀವು ಯಾವುದೇ ಮುಂಗಡ ಪಡೆದರೂ ನಿಮ್ಮ PF ಖಾತೆಯಲ್ಲಿ ಕಡ್ಡಾಯವಾಗಿ 25% ಮಿನಿಮಮ್ ಬ್ಯಾಲೆನ್ಸ್ ಉಳಿದುಕೊಳ್ಳಲೇಬೇಕು ಎಂದು ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಒಟ್ಟಿನಲ್ಲಿ ಹೇಳುವುದಾದರೆ, KSRTC ನೌಕರರು ಇನ್ಮುಂದೆ ಮದುವೆ, ಮನೆ, ಶಿಕ್ಷಣ ಮತ್ತು ಆರೋಗ್ಯದ ಕಾರಣಗಳಿಗೆ ಮಾತ್ರ PFನಿಂದ ಗರಿಷ್ಠ 75% ಹಣವನ್ನು ವಾಪಸ್ ಕಟ್ಟದಂತೆ ಪಡೆಯಬಹುದು. ಇದು ತಕ್ಷಣದಿಂದಲೇ ಜಾರಿಗೆ ಬಂದಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ KSRTC ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಈ ಹೊಸ ನಿಯಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಈ ಸಾರಿಗೆ ಕೂಗು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.